ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್ ಹಂತದ ಕಸರತ್ತು ನಡೀತಾ ಇದೆ. ದೆಹಲಿಗೆ ತೆರಳುವ ಮುನ್ನವೇ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಭೆಗೆ ಮುಂದಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಸಭೆ ನಡೆಸಿ ಇವತ್ತು ಸಂಜೆ ಒಟ್ಟಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ವಿಶೇಷ ವಿಮಾನದಲ್ಲಿ ಪ್ರಯಾಣಿಸಲಿರುವಂತಹ ಉಭಯ ನಾಯಕರು ಅದಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಬಗ್ಗೆ ಬೆಂಗಳೂರಲ್ಲೇ ಮಾತುಕತೆಗೆ ಮುಂದಾಗಿದ್ದಾರೆ. ಇರೋ 20 ಸ್ಥಾನಗಳಲ್ಲಿ ಯಾರಿಗೆ ಸಚಿವ ಸ್ಥಾನ ಎಂಬ ಕುತೂಹಲ ಇದೆ. ತಾವು ಮಾಡಿಕೊಂಡಿರುವಂತಹ ಪಟ್ಟಿ ಬಗ್ಗೆ ಫೈನಲ್ ಆಗಿ ಸಿದ್ದು ಡಿಕೆ ಶಿವಕುಮಾರ್ ಅವರ ಮಾತುಕತೆ ಇತ್ತು. ಹೈಕಮಾಂಡ್ ಭೇಟಿ ಮಾಡಿ ಪಟ್ಟಿ ಫೈನಲ್ ಮಾಡಲಿದ್ದಾರೆ ನಾಯಕರು. ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಕೆಲ ಹೆಸರಿವೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಪಟ್ಟಿಯಲ್ಲೂ ಕೂಡ ಕೆಲ ಹೆಸರುಗಳಿವೆ. ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮದೇ ಆದ ಪಟ್ಟಿಯನ್ನ ಇಟ್ಕೊಂಡಿದ್ದಾರೆ. ಸದ್ಯ ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಕೂಡ ಈ ಒಂದು ಸಂಪುಟ ರಚನೆಯ ಬಗ್ಗೆ ಯಾರಿಗೆ ಮಂತ್ರಿಗಿರಿ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಗೆ ಮುಂದಾಗಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಒಟ್ಟಿಗೆ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೆಹಲಿಗೆ ರೀಚ್ ಆದ್ರು ಅಂತ ಅಂದ್ರೆ ನಾಳೆ ನಾಡಿದ್ದು ಅಷ್ಟರ ಒಳಗೆ ಮೋಸ್ಟ್ಲಿ ಈ ಸಚಿವರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಸಚಿವರ ಪಟ್ಟಿ ಲಿಸ್ಟ್ ಔಟ್ ಆಗಿ ಅದನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಯಾವ ಶಾಸಕರಿಗೆ ಗುಡ್ ನ್ಯೂಸ್ ಸಿಗುತ್ತೆ, ಯಾರನ್ನ ಅಂದ್ರೆ ಈ ಹಿಂದೆ ಸಚಿವ ಸ್ಥಾನ ಅನುಭವಿಸಿದ್ರಲ್ಲ ಅವರಿಗೆ ಯಾರಿಗೆ ಒಂದ್ ರೀತಿಯಾಗಿ ಕೊಡ್ಲಾಗುತ್ತೆ, ಸಚಿವ ಸ್ಥಾನವನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. 50 ವರ್ಷದೊಳಗೆ ಇರೋರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಪಟ್ಟು. ಹಾಗಾಗಿ ಆ ಪಟ್ಟಿಯಲ್ಲಿ ಯಾರಿದ್ದಾರೆ, ಇನ್ನು ಯುವ ಶಾಸಕರು ಅಂತ ಬಂದಾಗ ಅದರಲ್ಲಿ ಯಾರಿದ್ದಾರೆ ಆ ಪಟ್ಟಿಯಲ್ಲಿ, ಹಾಗೆ ಕಾರ್ಯವೈಖರಿ ಚೆನ್ನಾಗಿ ನಿರ್ವಹಿಸಿರುವ ಈ ಹಿಂದಿನ ಸಚಿವರು ಯಾರು ಕಂಟಿನ್ಯೂ ಆಗಬಹುದು, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯ ಪಟ್ಟಿ ಫೈನಲ್ ಬಗ್ಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ತದನಂತರದಲ್ಲಿ ದೆಹಲಿ ಫ್ಲೈಟ್ ಅನ್ನ ಹತ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಪಟ್ಟಿ ಬೇರೆ ಇದೆ, ಡಿಕೆ ಶಿವಕುಮಾರ್ ಅವರ ಪಟ್ಟಿ ಬೇರೆ ಇದೆ, ಹೈಕಮಾಂಡ್ದೇ ಪಟ್ಟಿ ಬೇರೆ ಇದೆ. ಫೈನಲ್ ಆಗಿ ಅಳೆದು ತೂಗಿ ಯಾರಿಗೆ ಮಂತ್ರಿಗಿರಿ ಕೊಡಬಹುದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಅಂತೂ ಇಂತೂ ಇವತ್ತು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಕೂಡ ಸಭೆ ನಡೆಸಿ ದೆಹಲಿಗೆ ಹಾರ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಡಿಸಿಷನ್ಗೆ ಬರೋ ಸಾಧ್ಯತೆ ಇದೆ. ಇವತ್ತಿನ ಸಭೆಯಲ್ಲಿ ಅಥವಾ ಅವರಿಬ್ಬರ ಮೀಟಿಂಗ್ ನಲ್ಲಿ ಏನೆಲ್ಲ ಮಾತುಕತೆ ಆಗಿರಬಹುದು, ಮುಂದೇನಾಗುತ್ತೆ ಅಂತ. ಎಸ್ ಸೌಖ್ಯ, ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಇವತ್ತು ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಇನ್ನೇನು 7 ಗಂಟೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿ ಪ್ರವಾಸವನ್ನ ಕೈಗೊಂಡು ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತದ್ದು. ಇದಕ್ಕೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಮಾತುಕತೆಯನ್ನು ನಡೆಸಿರುವಂತದ್ದು. ಕಾವೇರಿ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳಿ ಸಿದ್ದರಾಮಯ್ಯ ಅವರ ಜೊತೆಗೆ ಸೀಕ್ರೆಟ್ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಒಂದಿಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರ ಪೈಪೋಟಿ ಇದೆ. ಅದರಲ್ಲೂ ಕೂಡ ಹೊಸಬರು ಮತ್ತೆ 2-3 ಬಾರಿ ಗೆದ್ದವರು ಹಿರಿಯ ಶಾಸಕರೆಲ್ಲರೂ ಕೂಡ ನಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅನ್ನೋ ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸುತ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈಗ ಇರುವಂತಹ 20 ಸ್ಥಾನಗಳಿಗೆ ಯಾರಿಗೆಲ್ಲ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವ ನಿಟ್ಟಿನಲ್ಲಿ
ಈ ಒಂದು ಲೆಕ್ಕಾಚಾರಗಳಿರುವಂತದ್ದು. ಹೀಗಾಗಿ ಇಬ್ಬರು ಕೂಡಿ ಕುಳಿತುಕೊಂಡು ಒಂದಿಷ್ಟು ಯಾರಿಗೆಲ್ಲ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ಯಾರಿಗೆ ಅವಕಾಶ ಕೊಟ್ರೆ ಅನುಕೂಲ ಆಗತ್ತೆ, ಪಕ್ಷವನ್ನ ಸಂಘಟನೆ ಮಾಡೋರ ಜೊತೆಗೆ ಈ ಹಿಂದೆ ಇದ್ದಂತ ಸಚಿವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಇರುವಂತದ್ದು. ಹೀಗಾಗಿ ಯಾರಿಗೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗತ್ತೆ ಮತ್ತೆ ಮುಂದೆ ಮುಂಬರುವಂತಹ ಚುನಾವಣೆಗಳ ದೃಷ್ಟಿಯಿಂದ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಿಷ್ಟು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿರುವಂತಹ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳುವಂತದ್ದು, ಅಲ್ಲಿ ವಾಸ್ತವ್ಯವನ್ನು ಹೂಡಿ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಡಿ.ಕೆ. ಶಿವಕುಮಾರ್ ನಾಳೆ ಒಂದಿಷ್ಟು ಕೇಂದ್ರ ಸಚಿವರನ್ನ ಭೇಟಿಯಾಗುವುದು ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮಾತುಕತೆಯ ಮೇಲೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾರಿಗೆಲ್ಲ ಅವಕಾಶವನ್ನ ಮಾಡಿಕೊಡ್ತಾರೆ, ಜಿಲ್ಲಾವಾರು ಮತ್ತು ಸಮುದಾಯವಾರು ಬೇಡಿಕೆಗಳು ಹೆಚ್ಚಾಗ್ತಾ ಇರುವಂತದ್ರಿಂದ ಜೊತೆಗೆ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಹೊಸದಾಗಿ ಆಯ್ಕೆ ಆಗಿರುವಂತಹ 3-4 ಜನರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂತ ಲೆಕ್ಕಾಚಾರ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಭೇಟಿ ಮಾಡಿರುವುದು ಬಹಳ ಕುತೂಹಲ ಮೂಡಿಸುತ್ತದೆ. ಇಬ್ಬರ ನಾಯಕರ ಪಟ್ಟಿಯಲ್ಲೂ ಕೂಡ ಯಾರೆಲ್ಲ ಹೆಸರುಗಳಿದ್ದಾವೆ, ನಾನು ಒಂದಿಷ್ಟು ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಮುಂದೆ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಇಟ್ಟಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕ ಸಿದ್ದರಾಮಯ್ಯ ಸೈಡ್ಲೈನ್ ಆಗಬಾರದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ಈಗ ಪ್ಲಾನ್ ಮಾಡಿರುವಂತದ್ದು. ಸಿದ್ದರಾಮಯ್ಯ ಅವರ ಮಾರ್ಗದರ್ಶನವನ್ನ ಪಡೆದುಕೊಂಡೇ ನಾವು ಮುಂದುವರಿತೀವಿ ಅನ್ನೋ ಸಂದೇಶವನ್ನ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಹೀಗಾಗಿ ಒಂದಿಷ್ಟು ಅಸಮಾಧಾನ, ಆಕ್ರೋಶ ಇರುತ್ತೆ, ಒಂದಿಷ್ಟು ಅವಕಾಶಗಳು ತಪ್ಪಿದ ಬಳಿಕ ಶಾಸಕರು ಕೂಡ ತಮ್ಮ ಅಸಮಾಧಾನ ಹೊರ ಹಾಕ್ತಿರ್ತಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಆಪ್ತ ಸಮಾಲೋಚನೆ ನಡೆಸಿ ಹೈಕಮಾಂಡ್ ನಾಯಕರ ಮುಂದೆ 20 ಜನ ಶಾಸಕರ ಹೆಸರಿನ ಪಟ್ಟಿಯನ್ನು ಇಡ್ತಾರೆ. ಆ ಒಂದು ಪಟ್ಟಿಗೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದ್ರೆ ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಒಂದು ವಾರ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಾಳೆ ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಇವತ್ತು ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಇನ್ನು ಡಿಸಿಎಂ ಆಗಿರುವಂತಹ ಜಿ. ಪರಮೇಶ್ವರ್ ಅವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನೂವರೆಗೂ ಕೂಡ ಅವರ ಅಧಿಕೃತ ಟಿಪಿ ಬಂದಿಲ್ಲ. ಹೀಗಾಗಿ ಸದ್ಯಕ್ಕೆ ಬಿ.ಕೆ. ಹರಿಪ್ರಸಾದ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಈ ಒಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.